ಮಾಳಿಕೆ 3, ಪುಸ್ತಕ ಪರಿಚಯ 41, ತಿಂಗಳ ವಿಶೇಷ ಜೀವನ ಚರಿತ್ರೆ ಪುಸ್ತಕಗಳು. ಪುಸ್ತಕದ ಹೆಸರು ಭಾರತೀಯ ಸಾಹಿತ್ಯ. ನಿರ್ಮಾಪಕರು ದಿನಕರ ದೇಸಾಯಿ. ಲೇಖಕರು ವಿಷ್ಣು ನಾಯ್ಕ. ಅಭಿಪ್ರಾಯ ವೀಣಾ ನಾಯಕ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಈ ಪುಸ್ತಕದ ಕರ್ತೃ ಶ್ರೀ ವಿಷ್ಣು ನಾಯ್ಕರು ಕರಾವಳಿ ಕರ್ನಾಟಕವು ಕಂಡ ಮಹತ್ವದ ಲೇಖಕರಲ್ಲಿ ಒಬ್ಬರು. ಕಾವ್ಯ, ಕತೆ, ನಾಟಕ, ವಿಮರ್ಶೆ, ಅಂಕಣ ಸಾಹಿತ್ಯ, ಚರಿತ್ರೆ ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ 40ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. 10 ಸಂಪುಟಗಳಲ್ಲಿ ಹೊರಬಂದ ಗೌರೀಶ ಕಾಯ್ಕಿಣಿ ಸಮಗ್ರ ಸಾಹಿತ್ಯವೂ ಸೇರಿದಂತೆ ಇವರ ಸಂಪಾದಕತ್ವದಲ್ಲಿ ಸುಮಾರು 30ರಷ್ಟು ಗ್ರಂಥಗಳು ಹೊರಬಂದಿವೆ. ದಿನಕರ ದೇಸಾಯಿಯವರ ಮುಂದಾಳತ್ವದಲ್ಲಿ ನಡೆದ ರೈತ ಜನರ ಆಂದೋಲನದಲ್ಲಿ ವಿಷ್ಣು ನಾಯ್ಕ ಅವರು ದಶಕಕ್ಕಿಂತ ಹೆಚ್ಚು ಕಾಲ ಯುವ ಮುಂದಾಳಿಗೆ ದುಡಿದವರು. ಆ ಸಾಂಗತ್ಯದ ನೆರವಿನಿಂದ ಪ್ರಸ್ತುತ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ದಿನಕರ ದೇಸಾಯಿಯವರ ಜೀವನದ ಧ್ಯೇಯಗಳು, ಅವುಗಳ ಸಿದ್ಧಿಗಾಗಿ ಅವರು ಮಾಡಿದ ಹೋರಾಟಗಳು ಮತ್ತು ಅವುಗಳ ಸಾಧಕ ಬಾಧಕಗಳ ಪೂರ್ಣ ವಿವರಗಳಿವೆ. ಕನ್ನಡದ ಹಿರಿಯ ಕವಿಗಳಾದ ಶ್ರೀ ವಿ. ಕೃ. ಗೋಕಾಕರು ಗುರುತಿಸಿದಂತೆ ಕಾವ್ಯ ಮತ್ತು ದೇಶ ಸೇವೆ ದಿನಕರ ದೇಸಾಯಿಯವರ ಬಾಳಿನ ಲತೆಯಲ್ಲಿ ಅರಳಿದ 2 ಮಂದಾರಗಳು. ಅವರು ಬರೆದಂತೆಯೇ ಬದುಕಿದವರು, ಬದುಕಿದಂತೆಯೇ ಬರೆದವರು. ಹೀಗಿರುವುದು ಬಹಳ ಅಪರೂಪ. ಕವಿಯಾಗಿ, ಪತ್ರಿಕೋದ್ಯಮಿಯಾಗಿ, ಜನಪ್ರತಿನಿಧಿಯಾಗಿ, ದೀನದಲಿತ ಕೃಷಿ ಕಾರ್ಮಿಕರ ಹೋರಾಟಗಾರರಾಗಿ, ಶಿಕ್ಷಣ ತಜ್ಞರಾಗಿ ದಿನಕರ ದೇಸಾಯಿ ಅವರು ಮಾಡಿದ ಸಾಧನೆಯು ಅನ್ಯಾದೃಶ್ಯವಾಗಿದೆ. ಕಾವ್ಯದಿಂದ ಷಟ್ಪದಿಯಿಂದ ಪ್ರಾರಂಭವಾದ ಅವರ ಸಾಹಿತ್ಯ ಕೃಷಿ ಮುಂದುವರಿದು ದ್ವಿಪದಿ, ಆಮೇಲೆ ಚೌಪದಿಗಳ ರಚನೆಯಲ್ಲಿ ದೃಢವಾಗಿ ನಿಂತು ಬೆಳೆಯಿತು. ಅವರು ನಾ ಕಂಡ ಪಡುವಣ ಎಂಬ ಪ್ರವಾಸ ಸಾಹಿತ್ಯ ಕೃತಿಯನ್ನು ನೀಡಿದ್ದಾರೆ. ಇದನ್ನು 1971ರಲ್ಲಿ ಮನೋಹರ ಗ್ರಂಥಮಾಲಾ, ಧಾರವಾಡ ಪ್ರಕಟಿಸಿದ್ದಾರೆ. ಮಕ್ಕಳ ಸಾಹಿತ್ಯಕ್ಕೂ ಇವರ ದೇಣಿಗೆ ಅಪಾರ. 1981ರಲ್ಲಿ ದಿನಕರಾಲಿ ಕವನ ಎಂಬ ಹೆಸರಿನಲ್ಲಿ 76 ಕೊಂಕಣಿ ಕವನಗಳಿರುವ ಒಂದು ಕೊಂಕಣಿ ಸಂಕಲನವನ್ನು ಹೊರತಂದಿದ್ದಾರೆ. ಚುಟುಕು ಬ್ರಹ್ಮ, ಅಭಿನವ ಸರ್ವಜ್ಞ ಎಂದು ಕರೆಸಿಕೊಂಡ ದಿನಕರ ದೇಸಾಯಿ ಅವರು ತಮ್ಮ ಚೌಪದಿಗಳಿಂದ ಸಾಹಿತ್ಯ ವಲಯದಲ್ಲಿ ತುಂಬ ಜನಪ್ರಿಯರಾದರು. ಆದುದರಿಂದ ಇಂದು ಅವರ ಚುಟುಕುಗಳ ಪರಿಚಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ದೇಸಾಯಿ ಅವರ ಜೀವನ ಎಷ್ಟೋ ರೋಚಕವು, ಅಷ್ಟೇ ಸ್ಫೂರ್ತಿದಾಯಕ ರಚನೆ ಈ ಜೀವನ ಚರಿತ್ರೆ. ನೀವು ಸಹ ಒಮ್ಮೆ ಓದಿ ಆನಂದಿಸಿ.